ಇದು ನಿಮ್ಮ CN23 ನ್ಯೂಸ್ ಚಾನಲ್ನಲ್ಲಿ ನಾವು ತೋರಿಸ್ತಿದ್ದೇವೆ. ಹೌದು ಕಣ್ರಿ, ಹೊನ್ನಾಳಿ ಶಿವಮೊಗ್ಗದ ಮುಖ್ಯ ರಸ್ತೆಯ ಗತಿ ಕಣ್ರಿ. ಇದು ಗತಿಯಲ್ಲ, ದುರ್ಗತಿ ಕಣ್ರಿ. ಹೌದು, ರೇಣುಕಾ ಅಡಕೆ ಸಂಕೀರ್ಣದ ಹತ್ತಿರದಿಂದ ದಿಡಗೂರು, ಹರಳಹಳ್ಳಿ, ಗೋವಿನಕೋವಿ ಈ ಭಾಗದ ಜನರು ಈ ರಸ್ತೆಯಲ್ಲಿ ಓಡಾಡುವುದೇ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಯಮನಿಗೆ ತಮ್ಮ ಪ್ರಾಣವನ್ನು ಅರ್ಪಿಸಿದ ಹಾಗಾಗುತ್ತದೆ ಕಣ್ರಿ. ಹೌದು, ಸಂಬಂಧಪಟ್ಟ ಇಲಾಖೆಗೆ ಇಲ್ಲಿ ಎಷ್ಟೇ ಹೇಳಿದರೂ, ಎಷ್ಟೇ ಬಡಿದುಕೊಂಡರೂ ನಾವು ದಪ್ಪ ಚರ್ಮದವರು, ಇದಕ್ಕೆ ನಮಗೆ ಏನೂ ಸಂಬಂಧ ಇಲ್ಲ ಎಂಬಂತೆ ಈ ರಸ್ತೆಯಲ್ಲಿ ಓಡಾಡುವ ದ್ವಿಚಕ್ರ ವಾಹನ ಸವಾರರು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕಾಗುತ್ತೆ ಕಣ್ರಿ. ಹೌದು ನೋಡಿ, ಇಲ್ಲಿ ಯಮ ಸ್ವರೂಪಿ ಗುಂಡಿಗಳು ರಾತ್ರಿ ಹೊತ್ತು ಇಲ್ಲಿ ವಾಹನ ಚಲಾಯಿಸುವಾಗ ಆ ದ್ವಿಚಕ್ರ ವಾಹನ ಚಾಲಕರ ಪಾಡು ಆ ದೇವರಿಗೆ ಪ್ರೀತಿ ಕಣ್ರಿ. ಹೌದು, ಇಲ್ಲಿ ಎಷ್ಟೇ ಪಡೆದುಕೊಂಡರೂ ಈ ದಪ್ಪ ಚರ್ಮದ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಗಮನ ಹರಿಸದೇ ಇರುವುದು ಈ ಭಾಗದ ದಿಡಗೂರು, ಹರಳಹಳ್ಳಿ, ಗೋವಿನಕೋವಿ ಜನ ದಿನ ಶಾಪ ಹಾಕಿಕೊಂಡೇ ಈ ರಸ್ತೆಯಲ್ಲಿ ಓಡಾಡುತ್ತಿದ್ದಾರೆ ಕಣ್ರಿ. ಹೌದು, ಮಳೆಗಾಲದಲ್ಲಿ ಈ ರಸ್ತೆಯ ಮೇಲೆ ನೀರು ತುಂಬಿಕೊಂಡಿದ್ದಾಗ ದ್ವಿಚಕ್ರ ವಾಹನ ಸವಾರರು ಹೇಗೆ ಇಲ್ಲಿ ಪ್ರಯಾಣ ಬೆಳೆಸಬೇಕೆಂಬುದೇ ಗೊತ್ತಾಗುತ್ತಿಲ್ಲ. ಅದಾಗಲೇ ಇದೆಷ್ಟೋ ಜನ ಅಲ್ಲಿ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದು ಇದೆ, ಕೈಕಾಲನ್ನು ಮುರಿದುಕೊಂಡಿದ್ದು ಇದೆ. ಆದರೆ ಸಂಬಂಧಪಟ್ಟ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನೇ ಹೇಳಿದರು, ನಾವು ದಪ್ಪ ಚರ್ಮದವರು, ನೀವು ಏನೇ ಹೇಳಿದರು ನಾವು ಇಷ್ಟೇ ಎಂಬಂತೆ ಇಲ್ಲಿ ವರ್ತಿಸುತ್ತಿರುವುದು ಇಲ್ಲಿನ ದುರಂತ ಸಂಗತಿಗಳು ನೋಡಿ. ಆ ಬಸ್ಸಿನ ಬಾಡಿಯೇ ನೆಲಕ್ಕೆ ತಾಗುವಷ್ಟು ಇಲ್ಲಿನ ಹೊಂಡ ಗುಂಡಿಗಳು ಎಂದರೆ ಇಲ್ಲಿನ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ, ಏನು ತಿನ್ನುತ್ತಿದ್ದಾರೆ ಎಂದು ನಾವಿಲ್ಲಿ ಕೇಳದೇ ಇರಲು ಆಗುವುದಿಲ್ಲ. ಹೌದು ಕಣ್ರಿ, ಆ ಭಾಗದ ಜನರ, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರ ಪಾಡಂತೂ ಹೇಳಲು ತೀರದು ಕಣ್ರಿ. ಈ ರಸ್ತೆ ಗುಂಡಿ ಬಿದ್ದಂಥ ರಸ್ತೆ. ಇಲ್ಲಿ ಯಮ ಕೈ ಬೀಸಿ ಕರೆಯುತ್ತಿದ್ದಾನೆ, ಬನ್ನಿ ನಾನಿದ್ದೇನೆ ಎಂದು. ಇದೀಗ 2 ಲಕ್ಷ ವೀಕ್ಷಕರನ್ನು ದಾಟಿ ಮುನ್ನುಗ್ಗುತ್ತಿರುವುದು ನಿಮ್ಮ CN23 ನ್ಯೂಸ್ ಚಾನಲ್ ಹೆಗ್ಗಳಿಕೆ. ಧನ್ಯವಾದ.